ಆ ತಂದೆ ತಾಯಿಗೆ ಇಬ್ಬರು ಮಕ್ಕಳು, ಒಬ್ಬ ಸೇನೆಯಲ್ಲಿ ಸೈನಿಕ, ಮತ್ತೊಬ್ಬ ಕುಡುಕ. ನಿತ್ಯ ಕುಡಿದು ತೂರಾಡ್ತಿದ್ದವ ಆಸ್ತಿ ವಿಷಯಕ್ಕೆ ಕೊಡಬಾರ್ದ ಕಾಟ ಕೊಡ್ತಿದ್ದ. ಇದರಿಂದ ರೊಚ್ಚಿಗೆದ್ದ ತಂದೆ ತಾಯಿ ಮಗನಿಗೆ ಬೆಂಕಿ ಇಟ್ಟಿದ್ದಾರೆ. ಕುಡಿತದ ದಾಸನಾಗಿದ್ದ ಮಗ ಕೊಂದೇ ಬಿಟ್ಟ ಅಪ್ಪ ಅಮ್ಮ. ಎಣ್ಣೆ ನಶೆಯಲ್ಲಿ ಚಿತ್ರಹಿಂಸೆ ಕೊಡ್ತಿದ್ದವನಿಗೆ ಹಚ್ಚಿದ್ರು ಬೆಂಕಿ. ಪ್ರತಿ ತಂದೆ ತಾಯಿಗೂ ಮಕ್ಕಳೇ ಸರ್ವಸ್ವ, ಮಕ್ಕಳ ಬದುಕು ಬಂಗಾರವಾಗಿರ್ಲಿ ಅಂತ ಬೆಟ್ಟದಷ್ಟು ಕನಸು ಕಂಡಿರ್ತಾರೆ. ತಮ್ಮ ಜೀವವನ್ನೇ ತೆಗೆದು ಮಕ್ಕಳ ಬದುಕಿಗೆ ಒಂದು ರೂಪ ಕೊಡ್ತಾರೆ. ಹೀಗಾಗಿಯೇ ಕರುಳು ಕುಡಿಯನ್ನೇ ತಮ್ಮ ಕೈಯಾರೆ ಕೊಂದಿದ್ದು ತುಂಬಾ ಕಮ್ಮಿ. ಜಗತ್ತಲ್ಲಿ ಅಪ್ಪಂದಿರನ್ನೇ ಕೊಂದ ಮಕ್ಕಳಿದ್ದಾರೆ. ಆಸ್ತಿ ಆಸೆಗೋ ಅಥವಾ ಹಣದ ಹುಚ್ಚಿಗೋ ಬಿದ್ದವರು ಹೆತ್ತವರನ್ನೇ ಮಣ್ಣಲ್ಲಿ ಮಣ್ಣಾಗಿಸಿದ್ದಿದೆ. ಆದ್ರೆ ಬಾಗಲಕೋಟೆಯಲ್ಲಿ ಜನ್ಮ ಕೊಟ್ಟವರೇ ಶತ್ರುಗಳಾಗಿದ್ದಾರೆ. ಕುಡಿದು ಕಾಟ ಕೊಡುತ್ತಿದ್ದ ಮಗನನ್ನ ಕೊಂದು ತಂದೆ ತಾಯಿ ಹಾಗೂ ಸಹೋದರನೇ ಬೆಂಕಿ ಹಚ್ಚಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಹಿಂದೆಂದೂ ಕಾಣದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿ ಕೇಳಿ ಕಂಗಾಲಾಗಿದ್ದಾರೆ. ಇವನೇ ಹೆತ್ತವರ ಕೈಯಲ್ಲಿ ದುರಂತ ಅಂತ್ಯ ಕಂಡವ. ಹೆಸರು ಅನಿಲ್ ಅಂತ. ಕುಡಿತದ ದಾಸನಾಗಿದ್ದವ, ಮನೆಗೆ ಮಾರಿಯಾಗಿದ್ದ. ನಿತ್ಯ ಕುಡ್ಕೊಂಡು ಬರೋದು, ಆಸ್ತಿಯಲ್ಲಿ ಪಾಲು ಕೊಡಿ ಅಂತ ತಂದೆ ತಾಯಿಗೆ ಹಿಂಸೆ ಕೊಡೋದು ಮಾಡ್ತಿದ್ದ. ಎಲ್ದಿ ಆಸ್ತಿ ಕೊಟ್ರೆ ಅದನ್ನು ಮಾರಿ ಬಿಡ್ತಾನೋ ಅಂತ ಆಸ್ತಿ ಹಂಚಿಕೆ ಮಾಡಿರ್ಲಿಲ್ಲ. ಇವನಿಗಂದು ಮದುವೆ ಆದ್ಮೇಲೆ ಆಸ್ತಿ ಹಂಚಿದ್ರಾಯ್ತು ಅಂದುಕೊಂಡಿದ್ರು. ಆದ್ರೆ 4 ದಿನದ ಹಿಂದೆ ಕಂಠಪೂರ್ತಿ ಕುಡ್ಕೊಂಡ್ ಬಂದವ ಜಗಳಕ್ಕೆ ನಿಂತಿದ್ದ. ಇವತ್ತು ಆಸ್ತಿ ಭಾಗ ಆಗ್ಲೇಬೇಕು ಅಂತ ಕೆರಳಿ ಕೆಂಡವಾಗಿದ್ದ. ದುರಂತ ಅಂದ್ರೆ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಅನಿಲ್ನ ಸಹೋದರನು ಅಂದೇ ರಜೆ ಮೇಲೆ ಊರಿಗೆ ಬಂದಿದ್ದ. ಎಣ್ಣೆ ನಶೆಯಲ್ದಿದ್ದವ 3 ಜೊತೆ ಕುಸ್ತಿಗೆ ನಿಂತಿದ್ದಾನೆ. ಸಿಕ್ಕ ವಸ್ತು ತಗೊಂಡು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ. ಈ ವೇಳೆ ಅದೇನಾಯ್ತೋ ಸಿಟ್ಟಲ್ಲಿ ಯಾರು ಹೊಡೆದ್ರೋ ಗೊತ್ತಿಲ್ಲ. ಕುಸಿದು ಬಿದ್ದ ಅನಿಲ್ ಅಲ್ಲೇ ಪ್ರಾಣ ಬಿಟ್ಟಿದ್ದ. ಅನಿಲ್ ವಿಕ್ಟಿಮ್, ನಮ್ಮಲ್ಲಿ ವಿಕ್ಟಿಮ್ ಯಾರಿದ್ದಾರೆ, ಯಾರ್ದು ಮರ್ಡರ್ ಆಗಿದೆ, ಅವರು ಯಾವಾಗ್ಲೂ ಅವ್ರ ಮದುವೆ ಆಗ್ಲಿಲ್ಲ, ಯಾವಾಗ್ಲೂ ಕುಡಿದು ಗಲಾಟೆ ಮಾಡ್ತಾ ಇದ್ರು. ಆ ದಿನ ರಾತ್ರಿ ಕೂಡ ಮನೆಗೆ ಬಂದಾಗ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆ ವಾದ ವಿವಾದ ಗಲಾಟೆ ಒಳಗೆ ಈ ಒಂದು ಮರ್ಡರ್ ಆಯ್ತು. ಯಾವಾಗ ಅನಿಲ್ ಸಾವನ್ನಪ್ಪಿದ್ನೋ ಡೀಸೆಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಬಿಂಬಿಸೋದಕ್ಕೆ ನೋಡಿದ್ದಾರೆ. ಪೊಲೀಸರಿಗೂ ಫೋನ್ ಮಾಡಿ ಆತ್ಮಹತ್ಯೆಯ ಕತೆ ಹೇಳಿದ್ರು. ಆದ್ರೆ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಶುರು ಮಾಡ್ತಿದ್ದಂತೆ ಅಸಲಿ ಸತ್ಯ ಹೊರಬಿದ್ದಿದೆ. ನಮ್ಗೆ ಇನಿಷಿಯಲಿ ಕಂಪ್ಲೇಂಟ್ ಕೊಡುವಾಗ, ಪೊಲೀಸಲ್ಲಿ ಇಂಟಿಮೇಷನ್ ಕೊಡುವಾಗ ಅವರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರು, ಇವನೇ ಸೆಲ್ಫ್ ಡೀಸೆಲ್ ಹಾಕಿ ಇವನೇ ಈ ತರ ಸುಸೈಡ್ ಮಾಡಿದ್ದಾನೆ. ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಗೆ ನಾವು ಕರೆದಿದ್ದೀವಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಗೆ ಕರೆದಿದ್ದೀವಿ. ಅವರು ಯಾವುದೇ ಕಾರಣಕ್ಕೆ ಇದು ಸೆಲ್ಫ್ ಬರ್ನಿಂಗ್ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು. ಮತ್ತೆ ಜಾಸ್ತಿ ಹೆಚ್ಚಿನ ಎಂಕ್ವೈರಿ ಮಾಡುವಾಗ ಅವರು ಆರೋಪಿ ಎಲ್ಲ ಒಪ್ಪಿದ್ರು. ಒಟ್ನಲ್ಲಿ ಕುಡುಕ ಮಗನ ಕೊಂದ ತಪ್ಪಿಗೆ ಅಪ್ಪ ಅಮ್ಮನ ಜೊತೆ ಇನ್ನೊಬ್ಬ ಮಗನು ಜೈಲು ಸೇರಿದ್ದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟವರು ಕಂಬಿ ಹಿಂದೆ ಸೇರುವಂತಾಗಿದೆ. ಮಂಜುನಾಥ್ ತಳವ, ನ್ಯೂಸ್ 18, ಬಾಗಲಕೋಟೆ.